ऐकूरार्यप्रियं शिष्यं गुरुवरदेन्द्रपदार्चकं सदा सुळादिपदवक्तारां कुप्पेराय गुरुं भजे. अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे. ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ನಾರಸಿಂಹದೇವರ ಸ್ತೋತ್ರ ಸುಳಾದಿ. ಜಯ ಜಯ ಜಯವೆಂದು ಜಯದೋತ್ಪಾದಕ ವಾಯು ವಯನಾಯಕಾದ್ಯರು ತುತಿಸೆ ಮಾಡುತ್ತ ಮಾತಾಡದಿಪ್ಪೆ ಭಯಭಟ್ಟವನಂದದಿ ಘನ್ನತವನ್ನೇ ಬಿಟ್ಟು ತ್ರಯಲೋಕ ನಗುವಂತೆ ಬಾಯಿದೆರೆದೆಯೋ ನಯನಂಗಳು ನೋಡಿದರೆ ವಿಶಾಲಯತ ಶೀತಳ ದಯಾರಸ ಪೂರ್ಣವಾಗಿ ನಿತ್ಯ ಒಪ್ಪುತ್ತಲಿವೆ ವ್ಯಯರಹಿತ ವಿಧೇಯನೆಂಬೋ ಅಖಿಳರ ಓಡಿಸುವ ಲಯಕಾರಿಯಂತೆ ಕಿಡಿ ಉದುರಿಪ ಬಗೆ ಏನೋ ನಯವಾಗಿ ನಿನ್ನ ಪಾದ ಗಾಯನ ನತಿಗತಿಗೆ ನಿರ್ಣಯ ಮಾಡಲಾರದೆ ಸೂರರು ಮರುಳಾವು ತಿಹ್ಯರು ಆಯುತಾಯುತ ನಿಯತ ಸಿಡಿಲು ಗರ್ಜನೆ ಮಿಗಿಲು ಸಯವಾಗಿ ಭೋ ಎಂದು ಕೂಗಿ ಕೆಂಗೆಡಿಪದೇನೋ ಹುಯಲಿಟ್ಟು ಜಗವೆಲ್ಲ ಒಂದಾಗಿ ಕರೆದರೆ ಪಯೋಬಿಂದಿನಷ್ಟು ದೂರ ಪೀಠ ಬಿಡದ ಮಹಿಮಾ ಪಯಣಗತಿ ಇಲ್ಲದಲ್ಲೇ ಒಮ್ಮಿಂದೊಮ್ಮೆ ಬಂದು ಉದಯವಾದೆ ಸ್ತಂಭದಿಂದ ವಿಚಿತ್ರವೇನೋ ಬಯಸಿದವರ ಪತ್ತು ಎಲ್ಲಿದ್ದರೂ ನಿಲ್ಲದೆ ಬಯಲಾಗಿ ಪೋಪವೆಂದು ಸುರರು ಕೊಂಡಾಡೆ ನಿತ್ಯ ಪ್ರಾಯಕ್ಕೆ ಸಿಕ್ಕಿದಂತೆ ಬಾಲನ ಮೊರೆಗೆ ವಿಜಯವ ನೀವಾಗೋ ಸುಗನೀನೇ ಒದಗಿದ್ದೇನೋ ಪಯೋನಿಧಿ ಸೂತೆ ನಿನ್ನ ಲಕ್ಷಣೋಪೇತ ಚಲುವಿಕೆಯ ನೋಡಿ ಹಿಗ್ಗಿ ಹಾರೈಸುತ್ತೀರೆ ಪ್ರಿಯನೇ ಪರಮಾನಂದ ಸಂಪೂರ್ಣ ಐಶ್ವರ್ಯ ಚಿನ್ಮಯ ಮೂರುತಿಯೇ ಇಂಥ ಅಂಗವಿಕಾರವೇನೋ ಜಯದೇವಿ ನಾಥ ದೀನಾನಾಥ ದುರ್ಜಯ ವಿಜಯ ವಿಠಲ ನರಸಿಂಹ ನಿನ್ನ ಲೀಲೆಗೆ ನಮೋ. ಅರಿದರ ಮೊದಲಾದ ನಾನಾ ಕೈದುಗಳಿರಲು ಅರಿಯಾವುದರ ನಖದಿ ಶೀಳಿದ ಬಗೆಯೇನೋ ಸರ್ವ ಕಾಲ ರೂಪ ನಿನಗೆ ಮೀರಿದವಿಲ್ಲ ಅರಿಸಿದೆ ಸಮಯಾನುಸಾರ ಸಾಕಲ್ಯವೇನೋ ಇರಳು ಹಗಲು ದೇವಿ ಸಾರುವ ತೊಡಿಮ್ಯಾಲೆ ದುರುಳ ನಿರ್ಜೀವಿಯ ಇಟ್ಟ ಸಂಭ್ರಮವೇನೋ ಶರಣಾಗತಾವತ್ಸಲ ವಿಜಯ ವಿಠಲರೇಯ ನರಕೇಸರಿ ನಿನ್ನ ಚರಿತೆಗೆ ಸೋಜಿಗವೋ ಪರದೇವತಿ ನಿನ್ನ ಗುಣರೂಪ ಕ್ರಿಯೆಗಳು ಪರಮಾಶಾಂತವೆಂದು ಸಮಸ್ತರೊಲಿಸೆ ಭರದಿಂದ ಗುಡಿಸುತ್ತ ಬಂದ ಕಾಲಕ್ಕೆ ಉರಿಮಾರಿ ದೈವವೆಂದೆಲ್ಲ ರೂಢನಿದ್ದದ್ದೇನೋ ವರಮಣಿ ನಾನಾಹಾರಗಳಿರೆ ಕೊರಳಲ್ಲಿ ಸುರಿವ ಶೋಣಿತ ಹಸಿ ಗರಳ ಹಾಕಿರುವುದೇನೋ ಶಿರೋರಹ ಮಿಗಿಲಾದ ಅವಯವಗಳು ಮೃದುತರವಾಗಿದ್ದರೆ ಮಹಾಕಠಿಣ ತೋರಿದುದ್ದೇನೋ ನರವಲ್ಲ ಮೃಗವಲ್ಲ ಜಗದ್ವಿಲಕ್ಷಣವಾದ ಶರೀರವಾತೆತ್ತು ಅದ್ಭುತ ಬಿರಿದದ್ದೇನೋ ಪರಮೇಷ್ಠಿ ಶಿವ ಪುರಂದರ ಸೂರರಾಧ್ಯರು ನಿರುತ ನಿನಗೆ ನಿಜ ಕಿಂಕರರಾಗಿರೆ ಸುರವೈರಿಗಳಿಗೆ ಒಂದೊಂದು ಪರಿ ವರಪಾಲಿಸಿದ್ದು ಮನ್ನಿಸಿದ ಘನವೇನೋ ದುರಿತ ಕೂಠಾರಿ ವಿಜಯ ವಿಠಲ ಘೋರತರ ರೂಪವ ತಾಳಿದೆ ಸೌಮ್ಯತನವೇ ತೊರೆದು ಸಂತತ ನಿನ್ನ ಪಾದೈಕಾಶ್ರಯ ಏಕಾಂತಿಗಳಿಗೆ ಮೆಚ್ಚಿ ಸುಮ್ಮನಾಗದ ದೈವ ಎಂತೂ ಪೇಳಲಿ ನೋಡಿ ತರಳ ಪ್ರಹ್ಲಾದ ಮುಂತೆ ನಿಲ್ಲಲು ಸೋತ ಮುಗುಳು ನಗೆ ಏನೋ ಕಿಂತು ಇಲ್ಲದ ಸ್ವಾಮಿ ಶುದ್ಧಾತ್ಮ ಶ್ರೀಲಕುಮಿ ಕಾಂತ ಸರ್ವಂತರ್ಯಾಮಿ ಕರುಣಾಳೆ ಚಿಂತಿತ ಫಲದಾಯ ದೈತ್ಯಾವಳಿಗೆ ಮಹಾಭ್ರಾಂತೆ ಗೊಳಿಪ ನಮ್ಮ ವಿಜಯ ವಿಠಲ ಸ್ವಾತಂತ್ರ್ಯ ಸರ್ವೋತ್ತಮ ನಿನ್ನ ಮರ್ಯಾದೆ ಎಂತೋ
ಕುಟಿಲ ನಿಟಿಲ ಲೋಚನ ಕರುಳ ವಕ್ತ್ರ ಕರವಾಳ ಪಾಣಿ ಕಠಿಣ ಕೋಪಾಟೋಪಾಗ್ನಿ ಚಟ ಚಟ ರಭಸ ಚಂಡ ಪ್ರತಾಪ ಕಠೋರ ಶಬ್ದ ಹಾಹಾಕಾರ ತೀಕ್ಷಣ ನಕ ವಜ್ರನ ಗೋಪವಿತ ಝಟ ಶಟ ರೋಮ ಕುಚಿತ ಕರ್ಣದಂತೋಷ್ಟ್ರ ಮಿಳಿತ ಉತ್ಕಟ ಶ್ವಾಸನಾಶಿಕ ಪುಟ ಹುಂಕಾರ ಜ್ವಾಲಾ ಮಾಲಾ ಕಣ ಕಣ ಪ್ರವಾಹ ಭ್ರುಕುಟಿ ತಟಿ 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 ಕೋಟಿ ವೀರಾವೇಶ ಕೋಲಾಹಲ ಸಿಂಹ ಪಟುತರ ಲಂಘಣೆ ಭುಜ ತೊಡೆ ತಟಿಕೆ ಲಟ ಲಟ ಜಿಹ್ವಾಗ್ರ ಉಗ್ರಾದಿಟೆ ಅದಟ ಅಚ್ಚಟ ನಿಚ್ಚಟ ಉತ್ಕೃಷ್ಟ ಅಟ್ಟಹಾಸ ಮಿಟಿ 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 ನೋಟ 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 ನಟ ನಟ ನಟಣೆ ಅಬ್ಬರ ಉಲ್ಬಣ ನಿಬ್ಬರ ಅರ್ಬಾಟ ಬೊಬ್ಬಟ ಕಟ ಕಟ ಕಾರ್ಬೋಗೆ ಹಬ್ಬಿಗೆ ಮೊಬ್ಬಿಗೆ ಉಬ್ಬಿಗೆ ಈತರ ತಬ್ಬಿಬ್ಬಿಗೆ ಇದರ ತಬ್ಬಿಬ್ಬಿಗೆ ಜಬ್ಬಿಗೆ ಲುಬ್ಧ ಬಟರೆದೆ ಇಬ್ಬಗೆ ಇಬ್ಬಗೆ ಆರಾಟ ತುಟಿ ಕದಪು ಭುಜ ಕಂಧರ ಉರಬಾಹು ಜಠರ ನಾಭಿ ಜಗನ ಕಟಿ ಉರು ಜಾನು ಜಂಗೆ ಗುಲ್ಫಾಂಗುಟ ಪದ ಕುಣಿಯೇ ಅನುಕಂಪ ಪುಟ ಪುಟದಾಡುವ ಅಡಿಗಳು ಬೊಮ್ಮಾಂಡ ಕಟಹದಲ್ಲಣವು ಬಟ ಸುರ ಮುನಿ ಕಟಕ ನೆರೆದುಗೆ ಉಘೆ ಬಳಿರೆ ಪೂತರೆ ಬಲ್ಲ ಬಲ್ಲಿರೆ ಸಿಂಗ ಘಟಿತ ಘಟಿತ ಸಮರ್ಥ ನಿರ್ಜಯೈಶ್ವರ್ಯ ಗುಣಪೂರ್ಣ ಚಟುಲ ನಿರ್ಜರರ ಕಟಕ ಪೂಜಿತ ಸಕಲ ಕ್ರಿಯಾನಂದ ಹಠ ನಾನಾ ಚಿತ್ರ ವಿಚಿತ್ರ ಅದ್ಭುತ ಐಶ್ವರ್ಯಾಣು ಮಹತ್ತು ಉತ್ಕುಟ ಗುರು ಲಘು ಪರಿಮಿತ ವ್ಯಕ್ತ ವ್ಯಕ್ತ ಉದ್ಧಟ ಅಗೋಚರ ಘೋರ ಯುಗಪದಿ ಪೂರ್ಣ ನಿರ್ಭೇದ ದುರ್ಲಭ ಸುಲಭ ಅಲೋಭ ಅವಿರುದ್ಧ ಸುವಿರುದ್ಧ ಕರ್ಮ ವಿಕರ್ಮ ವಿಧೂರನೆ ಸಟಿಯಲ್ಲ ಅನಾದಿ ಸಿದ್ಧ ಇಬ್ಬನೆ ಅಸುರಾರಿ ವಟ ಪತ್ರಶಾಯಿ ಸಿರಿ ವಿಜಯ ವಿಠಲ ಕಂಠೀರವ ಪಠಿಸಿ ಪುಟಾಂಜುಳಿಯಾದವಗೆ ತ್ರುಟಿಯೊಳು ಪೊಳೆವ ಪತಿತ ಪಾವನನೇ ಭೃತ್ಯಾವತ್ಸಲ ನಿನ್ನ ರೂಪಕ್ಕೆ ನಮೋ ನಮೋ ದೈತ್ಯಾಮರ್ಥನ ವಿಜಯ ವಿಠಲ ಕಟೀತರುವಾಯ ಭೃತ್ಯಾವತ್ಸಲ ನಿನ್ನ ರೂಪಕ್ಕೆ ನಮೋ ನಮೋ ದೈತ್ಯಮರ್ಧನ ವಿಜಯ ವಿಠಲ ಕಟಿತರೋವಾಯ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ನಾರಸಿಂಹದೇವರ ಸ್ತೋತ್ರ ಸುಳಾದಿಯ ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ನರಸಿಂಹದೇವರ ಸ್ತೋತ್ರ ಸುಳಾದಿಯಲ್ಲಿ ಜಯ ಜಯ ಜಯವೆಂದು ಜಗದೋತ್ಪಾದಕ ವಾಯುದೇವರು ಇವರೆಲ್ಲ ಜಯಾಕಾರ ಮಾಡ್ತಾ ಇದ್ದಾರೆ. ಜಯ 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 ಅಂಥೇಳಿ ನಿನ್ನ ಬ್ರಹ್ಮಾದಿ ದೇವತೆಗಳು ಎಲ್ಲರೂ ನಿನಗೆ ಮೊರೆ ಹೋಗ್ತಾ ಇದ್ದಾರೆ, ನಿನ್ನ ಬೇಡ್ಕೋತಾ ಇದ್ದಾರೆ. ಆದರೆ ನೀನು ಮೌನವಾಗಿ ಕೂತ್ಕೊಂಡಿದ್ದಿ. ಅಂದರೆ ಎದ್ದು ಹೋಗಿ ಏನೂ ಮಾಡ್ಲಿಕ್ಕೆ ಸುಮ್ಮನೆ ಅವ್ರು ಹೇಳಿದ್ದನ್ನೆಲ್ಲ ಕೇಳ್ತಾ ಕೂತ್ಕೊಂಡಿದ್ದಿ ಅಂತ ಅರ್ಥ ಎಂದು ಸ್ತುತಿಸ್ತಾ ಇದ್ದಾರೆ. ಸ್ತುತಿಸೋ ಕಾಲಕ್ಕೆ ನೀನು ಮೌನವಾಗಿದ್ದೀಯಪ್ಪ. ಆದರೆ ಭಯಪಟ್ಟು ನಡುಗುತ್ತಾ ಇದ್ದ ಪ್ರಹ್ಲಾದನ್ನು, ಇಲ್ಲಿ ಭಯಪಟ್ಟಿದ್ದು ಅಂತ ಅಲ್ಲ, ಪ್ರಹ್ಲಾದ ಭಯ ಯಾವತ್ತೂ ಪಟ್ಟಿಲ್ಲ. ಎದಕ್ಕಂದರೆ ಅವನಿಗೆ ಎಲ್ಲ ಕಡೆ ಸ್ವಾಮಿ ಇದ್ದಾನೆ ಅಂತ ಗೊತ್ತು. ಭಯಪಟ್ಟವನಂದದಿ ಹೆದರ್ಕೋತಾ ಇದ್ದೀನಿ ಎಂಬೋ ಥರ ಇದ್ದಾಗ ನಿನ್ನ ಈ 3 ಲೋಕಗಳಿಗೂ ಆಶ್ಚರ್ಯವಾಗೋ ಥರ ಬಾಯಿ ತೆಗೆದು ಗರ್ಜಿಸುತ್ತಾ ನೀನು ಹೋಗಿಬಿಟ್ಟಿಯಲ್ಲ. ಆ ಕಣ್ಣುಗಳು ನೋಡಿದರೆ ವಿಶಾಲವಾದ ಕಣ್ಣುಗಳು, ನೀನು ಶಾಂತಯುತವಾಗಿ ಶೀತಳವಾದ ಕಣ್ಣುಗಳು, ದಯಾರಸಪೂರ್ಣವಾಗಿ ನಿತ್ಯ ನಿನ್ನ ಕಣ್ಣುಗಳು ಆ ಥರ ಇರ್ತವೆ. ಆದರೆ ಇದನ್ನು ಓಡಿಸ್ಲಿಕ್ಕೆ ಅಂದರೆ ದುರುಳರನ್ನ ಓಡಿಸ್ಬೇಕು, ದುರುಳರನ್ನ ಕೊಂದು ಹಾಕಬೇಕು, ತನ್ನ ಭಕ್ತರನ್ನ ಕಾಪಾಡಬೇಕು ಅಂತಂದಾಗೆ ಸಂಹಾರಕನಂತೆ, ಲಯಕಾರಕನಂತೆ ಸಂಹಾರ ಮಾಡಬೇಕು ಎಂಬೋ ಥರ ಕಿಡಿಗಳು, ಬೆಂಕಿಗಳು ಉದುರಿಸ್ತಾ ಇದ್ದಾವಂತ ನಿನ್ನ ಕಣ್ಣುಗಳಲ್ಲಿ. ಎಂಥ ಪರಿ ಸಿಟ್ಟಲಿಂದ, ಅಂದರೆ ಸುಮ್ಮನೆ ಕೂತ್ಕೊಂಡು ಎಲ್ಲ ಎಷ್ಟೋ ನಿನ್ನ ಕಣ್ಣು ನೋಡಿದರೆ ಸಾಕು ಮತ್ತು ಕರುಣಾಮಯಿ ಅಂಥೇಳಿ ಹೇಳ್ತಾರೆ. ಅಂಥ ಥರ ನೀನು
ಆ ನನ್ನ ಭಕ್ತನಿಗೆ ನೀನು ಕೊಡ್ತಾ ಇದೆಯಲ್ಲ ಕಷ್ಟ ಅಂಬೋದಕ್ಕೆ ಒಳ್ಳೆ ಭಯಂಕರವಾಗಿ ಕಣ್ಣಲ್ಲಿಂದ ಕಿಡಿಗಳು ಹಾರೋ ಥರ ಬಂದು ಅಂಥ ಗರ್ಜನೆ ಮಾಡ್ಕೊತಾ ಬಂದಿದ್ದೀಯಲ್ಲಪ್ಪ. ನಿನ್ನ ಪಾದಗಳ ಮಹಿಮೆ ಮತ್ತು ಗತಿಯನ್ನು ದೇವತೆಗಳು ಅವರಿಗೆ ಆಶ್ಚರ್ಯ ಆಗ್ಬಿಟ್ಟದಂಥ ದೇವತೆಗಳಿಗೆ. ಏನು ಅಂಬೋದು ಗೊತ್ತಾಗ್ತಾ ಇಲ್ಲ. ಎಷ್ಟು ಇದ್ರಾಗಿರ್ತೀಯಲ್ಲಪ್ಪ ನೀನು, ಇಂಥ ಪರಿ ಭಯಂಕರವಾಗಿ ಹೇಗಾದಿ ಅಂಥೇಳಿ ಅದಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅವ್ರು ಯಾರಿಗೆ ಅಂತ ಹೇಳ್ತಾರೆ. ನಿನ್ನ ಗರ್ಜನೆಯ ಲಕ್ಷಾಂತರವಾದ ಸಿಡಿಗಳು ಶಬ್ದ ಏನು ಬರ್ತದಲ್ಲ ಅದಕ್ಕಿಂತ ಭಯಂಕರವಾಗಿದ್ದದ. ಭೋ ಅಂತ ಗರ್ಜನೆ ಮಾಡ್ಕೋತಾ ಎಲ್ಲರನ್ನು ಬಿಚ್ಚಿ ಬೀಳುವ ಥರ ಮಾಡಿ ಇಡೀ ಜಗತ್ತನ್ನೆಲ್ಲ ಒಂದಾಗಿ ಕೂಗಿದರೆ ಎಷ್ಟು ಶಬ್ದ ಬರ್ತದೋ ಅಷ್ಟು ಶಬ್ದ ಬರ್ತಾ ಇದ್ದದ. ಅಷ್ಟು ಇದು ಇದ್ದದ. ಅಂದರೆ ಎಲ್ಲ ಜನರು ಕೂಗ್ತಾ ಇರ್ತಾರೆ ದಿನಾಲಿ, ನಂಗೆ ಅದು ಬೇಕು ಇದು ಬೇಕು ಅಂತ. ಅಷ್ಟು ಮಂದಿ ಕೇಳಿದ್ರು ಕೂಡ ಒಂದು ಹನಿ ನೀರಿನ ಹನಿಯಷ್ಟು ಕೂಡ ಸರಿಲಾರ್ದಾಗಿ ಇರ್ತೀನಿ ನೀನು. ಅಂಥದ್ದು ಒಂದೇ ಸರಿ ಕಂಬದಲಿಂದ ಒಮ್ಮಿಂದೊಮ್ಮನ್ನೆಲೆ ಬಂದು ಅಲ್ಲಿಂದಲ್ಲೇ ಪ್ರಯಾಣವಾಗಿ ಬಂದುಬಿಟ್ಟು ಯಾವುದೇ ಪ್ರಯಾಣವಿಲ್ಲಾರ್ದಾಗಿ ಒಂದೇ ಸರಿ ಬಂದುಬಿಟ್ಟು ಎಲ್ಲಪ್ಪ, ಎಂಥ ಅದ್ಭುತ ಇದು. ನಿನ್ನ ಭಕ್ತರಿಗೆ ಆಪತ್ತು ಬಂದರೆ ಎಲ್ಲಿದ್ದರೂ ಬಯಸಿದರೆ ಆಪತ್ತು ಎಲ್ಲಿದ್ದರೂ ನಿಲ್ಲದೆ ಬಯಲಾಗಿ ಪೋಪವೆಂದು ಸುರರು ಕೊಂಡಾಡೆ ನಿತ್ಯ. ತಕ್ಷಣ ನಿನಗೆ ಯಾರು ಭಕ್ತರಿಗೆ ಅಂತ ಆಪತ್ತು ಬಂದರೆ ಸಾಕು, ಅದು ಹೋಗ್ಬಿಡೋವರಿಗೆ ನೀನು ಬಿಡೋದಿಲ್ಲ. ಅಷ್ಟು ರಕ್ಷಣೆ ಮಾಡುವಂಥ ಅಂತ ದೇವತೆಗಳು ನಿನ್ನ ಕೊಂಡಾಡ್ತಾ ಇರ್ತಾರೆ. ಪ್ರಾಯಕ್ಕೆ ಸಿಕ್ಕಿದಂತೆ ಬಾಲನ ಮೊರೆಗೆ ಈ ಪ್ರಹ್ಲಾದನ ಬಾಲಕನ ಮೊರೆಗೆ ಸ್ಪಂದಿಸಿ ಅವನಿಗೆ ವಿಜಯವನ್ನು ನೀಡಲಿಕ್ಕೆ ನೀನು ಬಂದಿ ಸ್ವಾಮಿ. ಪಯೋನಿಧಿ ಸುತೆ ನಿನ್ನ ಲಕ್ಷಣೋಪೇತ ಚಲುವಿಕೆಯ ನೋಡಿ ಹಿಗ್ಗಿ 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 ಹಾರೈಸುತ್ತಿರೆ. ಸಮುದ್ರ ತನಯನಾದ ಲಕ್ಷ್ಮೀದೇವಿಯ ಪತಿಯಾದ ನಿನ್ನ ಸೌಂದರ್ಯ ಮತ್ತು ದಿವ್ಯ ಗುಣಗಳನ್ನು ನೋಡಿ ತುಂಬ ಸಂತೋಷಪಟ್ಟು ಕೊಂಡಾಡುತ್ತಾಳೆ. ಹಿಗ್ಗುತ್ತಾಳೆ ಆಕಿ ಲಕ್ಷ್ಮೀದೇವಿ. ನಿನ್ನ ಗುಣಗಳನ್ನು ನೋಡಿದರೆ ಅಂಥವ ನೀನು, ಅಂಥ ಮೂರ್ತಿ ನಿಂದು, ಅಂಥ ಪರಮಾನಂದ ಸ್ವರೂಪಿ ಸಂಪೂರ್ಣ ಐಶ್ವರ್ಯಪೂರ್ಣನಾದ ಚಿನ್ಮಯ ರೂಪಿ ನೀನು. ಇಂಥ ಉಗ್ರ ಸ್ವರೂಪ, ಅಂಗವಿಕಾರವಾದ ಸ್ವರೂಪ ಯಾವ ರೀತಿಯಾಗಿ ಬಂದಿದ್ದೀಯಪ್ಪ, ಯಾಕೆ ತೋರಿದಿ? ಜಯದೇವಿ ನಾಥ, ದೀನನಾಥ, ಓ ಲಕ್ಷ್ಮೀಪತಿ, ದೀನರ ರಕ್ಷಕ, ಅಜೇಯವಾದ ವಿಜಯ ವಿಠ್ಠಲ ನರಸಿಂಹ, ನಿನ್ನ ಈ ಅದ್ಭುತ ಲೀಲೆಗೆ ನನ್ನ ನಮಸ್ಕಾರ ಸ್ವಾಮಿ. ನಿನ್ನ ಪಾದಾರವಿಂದಗಳಿಗೆ ನಾನು ಮೊರೆ ಹೊಕ್ಕುತ್ತಾ ಇದ್ದೀನಿ. ಕಣ್ಣುಗಳಲ್ಲಿ ಕರುಣೆ ಆದರೆ ಮುಖದಲ್ಲಿ ಉಗ್ರತೆ ಇದ್ದದ ಅಂತ ಹೇಳಬೇಕು. ಹೃದಯದಲ್ಲಿ ಪ್ರೀತಿ, ಅದರಿಗೆ ದುಷ್ಟರಿಗೆ ಸಂಹಾರ. ಪ್ರಹ್ಲಾದನ ರಕ್ಷಣೆ ಮಾಡಲಿಕ್ಕೆ ಇಷ್ಟೆಲ್ಲ ನೀನು ಬಂದು ನೀನು ನಿನ್ನ ಇದನ್ನು ತೋರಿಸಿದೆಯಲ್ಲಪ್ಪ. ಏನು ಲೀಲೆಗಳು ಸ್ವಾಮಿ ನಿನ್ನವು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅವನ ಲೀಲೆಗೆ ದೇವತೆಗಳಿಗೆ, ಲಕ್ಷ್ಮೀದೇವಿಗೆ ಕೂಡ ಆಶ್ಚರ್ಯ ಆಗಿಬಿಡುತ್ತಂತೆ. ಎಷ್ಟು ಕರುಣಾಮಯಿ ಅಂತ ಹೆಸರಿದ್ದವನು ನೀನು, ಅಂಥದ್ದು ನಿನ್ನ ಲೀಲೆಗೆ ಅಚ್ಚರಿಯಾಗಿದೆ ಅಂತ ಹೇಳ್ತಾರೆ. ಹಾಗೆ ಮಟ್ಟತಾಳದಲ್ಲಿ ಅರಿದರ ಮೊದಲಾದ ಈ ಶಂಕು ಚಕ್ರ ಇವೆಲ್ಲ ಇದ್ದಾವೆ ನಿನ್ನ ಹತ್ರ. ಆಗ ಗದಾ ಪದ್ಮಗಳು ಎಲ್ಲ ಹಿಡ್ಕೊಂಡಿರ್ತೀನಿ ನಿನ್ನ ಹತ್ರ. ಎಷ್ಟು ಆಭರಣಗಳು, ನಾನಾ ಕೈದುಗಳಿರಲು ಅಂದರೆ ಆಭರಣಗಳಿದ್ದಾವೆ. ಇದು ಖಡ್ಗಗಳು ಇವೆಲ್ಲ ಇದ್ದಾವೆ, ಅಂದರೆ ಶಸ್ತ್ರಗಳಿದ್ದಾವೆ ನಿನ್ನ ಹತ್ರ. ಅಂಥದ್ದು ಬರೀ ಉಗುರ್ಲಿಂದ ಇದು ಹೊಟ್ಟೆಯನ್ನು ಸೀಳಿದ ಬಗೆ ಏನಪ್ಪ, ಏನಂತ ಹೇಳಬೇಕು. ಸರ್ವಕಾಲ ರೂಪ ನಿನಗೆ ಮೀರಿದವನಿಲ್ಲ. ನಿನಗೆ ಕಾಲಾತೀತನು ನೀನು, ಸರ್ವಕಾಲಕ್ಕೂ ಮೀರಿದವನು ನಿನಗೆ ಯಾರೂ ಇಲ್ಲ. ಅಂಥದ್ದು ಆ ಇರಳು ಹಗಲು ಅಲ್ಲಾರ್ದಾಗಿ ಸಂಜೆ ಹೊತ್ತಿನಾಗೆ ಇಂಥಲ್ಲೇ ಕೊಲ್ಲುತ್ತೀನಿ ಅಂಥೇಳಿ ಅದನ್ನು ಇರಳು ಹಗಲು ದೇವಿ ಸಾರುವ ಏನಪ್ಪ ಇದು, ಆ ಟೈಮ್ನಾಗ ಕೊಲ್ತೀನಿ ಅಂಬೋದು ಏನಪ್ಪ ನೀನು ಅಂಥೇಳಿ. ಆದಮೇಲೆ ಕೆಳಗ ಭೂಮಿ ಮೇಲೆ ಸಾಯಬಾರ್ದು, ಆಕಾಶದ ಮೇಲೆ ಸಾಯಬಾರ್ದು ಅಂತಂದಾಗೆ ಅದನ್ನು ಏನು ವರ ತೊಗೊಂಡಿದ್ನೋ ಅದರ ಸಲುವಾಗಿ 24 ತಾಸು ನಿನ್ನ ತೊಡೆ ಮೇಲೆ ಲಕ್ಷ್ಮೀದೇವಿ ಇರ್ತಾಳೆ. ಅಂಥ ಲಕ್ಷ್ಮೀದೇವಿ ಇರುವ ತೊಡಿ ಮೇಲೆ ಆ ದುರುಳ ನಿರ್ಜೀವಿ ಅಂಥ ಪಾಪಾತ್ಮನ್ನ ಆ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದಂಥ ಸಂಭ್ರಮ ಏನಪ್ಪ. ಶರಣಾಗತ ವತ್ಸಲ, ಶರಣರಿಗೆ ನೀನು ಭಕ್ತವತ್ಸಲನು ನೀನು. ಶರಣು ಅಂತ ಹೋದರೆ ಸಾಕು, ಅವ್ರನ್ನ ಕಾಪಾಡುವಂದು ನೀನು. ಈ ನರಕೇಸರಿ ನಿನ್ನ ಚರಿತೆಗೆ ಸೋಜಿಗವೋ, ಆಶ್ಚರ್ಯ ನಿನ್ನ ಸುಚರಿತೆ ಅಂತ ಹೇಳ್ತಾರೆ. ಪರದೇವತಿ ನಿನ್ನ ಗುಣ ರೂಪ ಕ್ರಿಯೆಗಳು ಪರಮಶಾಂತವೆಂದು ಸಮಸ್ತರೊಲಿಸೆ.
ನಿನ್ನ ಗುಣ ರೂಪಗಳು ಭಾಳ ಶಾಂತ ಅಂತ ಎಲ್ಲರೂ ನಿನ್ನ ಹೊಗಳ್ತಾ ಇದ್ದಾರೆ. ಲಕ್ಷ್ಮೀದೇವಿ ನಿನ್ನ ಒಲಿಸ್ಕೊಂಡಿದ್ದಾಳೆ ಅದೇ ಥರ ಹೇಳಿ. ಅಂಥದ್ದು ಭರದಿಂದ ಗುಡಿಸುವಂಥ ಶಬ್ದ ಬರ್ತಾ ಆ ಕಾಲಕ್ಕೆ ಬರೋ ಕಾಲಕ್ಕೆ ಉರಿಮಾರಿ ದೈವವೆಂದೆಲ್ಲ ರೊಡನಿದ್ದದೇನು ಏನು ಆ ಮಾರಿ ಆ ಮುಖ ಆ ಹೆದರಿಕೆ ಆ ಶಬ್ದ ಮಾಡ್ಕೊತಾ ಬರೋದಕ್ಕೆ ವರಮಣಿ ಅದನ್ನು ನೋಡ್ತಾ ಇದ್ದರೆ ಹೆದರ್ಕೊಳ್ಳೋ ಥರ ಇದ್ದೀಯಲ್ಲಪ್ಪ ನೀನು. ಎಷ್ಟು ಆಭರಣಗಳು ನಿನಗೆ, ವೈಜಯಂತಿ ಮಾಲೆ, ಇದು ರತ್ನ ಆಭರಣಗಳು, ಹಾರಗಳು, ತುಳಸಿ ಮಾಲೆ ಇಷ್ಟೆಲ್ಲ ಇದ್ದು, ಇಷ್ಟೆಲ್ಲ ಹಾರಗಳಿದ್ದು ನಿನಗೆ ಕರಳು ಹಾರ ಹಾಕ್ಕೊಂಡಿದ್ದೀಯಲ್ಲಪ್ಪ. ಅವನ ಕರಳನ್ನು ಕಿತ್ತಿ ಹಾರವಾಗಿ ಧರಿಸಿದೆಯಲ್ಲೋ. ಶಿರೋರುಹ ಮಿಗಿಲಾದ ಅವಯವಗಳು ಮೃದುತರವಾಗಿದ್ದರೆ ಎಷ್ಟು ನಿನ್ನ ಎಲ್ಲ ಅವಯವಗಳು ಮೃದು ಅಂತ ಹೇಳ್ತಾರೆ. ಮೆತ್ತಗೆ ಇರ್ತಿದ್ದಿ ನೀನು, ಎಷ್ಟು ಮೃದುವಾಗಿ, ಎಷ್ಟು ಗುಣ, ಆ ಮುಖ ನೋಡಿದರೆ ಸಾಕು ಎಂಬೋ ಥರ ಇರ್ತಿದ್ದೀಯ. ಅಂಥದ್ದು ಕಠಿಣ ನಿನ್ನ ರೂಪ. ಆವಾಗ ಉಗ್ರ ರೂಪ ತೋರಿದ್ದೇನಪ್ಪ. ಅದು ನರ ಅಲ್ಲ, ಈ ಕಡೆ ಮೃಗ ಅಲ್ಲ, ಜಗದ್ವಿಲಕ್ಷಣವಾದ ಈ ಶರೀರವನ್ನು ತೆತ್ತು ಅದ್ಭುತವಾಗಿ ಬಿರಿದಿದ್ದೀಯಪ್ಪ ನೀನು. ಪರಮೇಷ್ಠಿ, ಬ್ರಹ್ಮದೇವರು, ಶಿವ, ಆಮೇಲೆ ಇಂದ್ರಾದಿ ದೇವತೆಗಳು ಎಲ್ಲರೂ ನಿರುತ ನಿನಗೆ ನಿಜ ಕಿಂಕರರಾಗಿರೆ. ನಿನ್ನ ಭಕ್ತರು ಅವರೆಲ್ಲರೂ. ಆ ಸುರವೈರಿಗಳಿಗೆ ಒಂದೊಂದು ಪರಿಪರಿ ವರ ಪಾಲಿಸಿದ್ದು ಮನ್ನಿಸಿದ ಘನವೇನೋ. ಇಷ್ಟೆಲ್ಲ ಇದ್ದಿದ್ದದಕ್ಕೆ ಆ ಎಲ್ಲ ಸುರರಿಗೆ ವೈರಿಗಳಾದ ಈ ದುರ್ಮಾರ್ಗರಿಗೆ ವರಗಳನ್ನು ಕೊಡ್ತಾ ಇದ್ದೀಯಲ್ಲಪ್ಪ. ಆ ವರಗಳನ್ನು ಅವರಿಗೆ ಕೂಡ ವರಗಳ ಕೊಟ್ಟು ಆದಮೇಲೆ ಅವರನ್ನು ಸಂಹಾರ ಮಾಡ್ತೀಯಪ್ಪ ನೀನು. ಏನು ನಿನ್ನ ಸೋಜಿಗ, ನಿನ್ನ ಆಶ್ಚರ್ಯ ಹೇಳಬೇಕಂದ್ರೆ, ಆ ವರ ಪಾಲಿಸಿದ್ದು ಮನ್ನಿಸಿದ ಘನವೇನು. ಆ ವರ ಕೊಟ್ಟಿದ್ದು, ಏನು ವರ ಕೊಟ್ಟಿದ್ದೋ ಅದನ್ನು ಮನ್ನಿಸ್ತಾ ಇದ್ದಿ. ಅವರೆಲ್ಲ ನಿನಗೆ ಕಿಂಕರರು. ಇವರೇನು ಈ ಶಿವನ ಹತ್ರ ಅಥವಾ ಕೇಳ್ಕೊಂಡ, ನಾನು ಯಾರ ಜೊತೆಗೆ ಸಾಯಬಾರ್ದು ಹಾಗ ಹೀಗ ಅಂಥೇಳಿ ಎಲ್ಲ ಕೇಳ್ಕೊಂಡ ವರಗಳನ್ನ. ಅವರೆಲ್ಲರೂ ನಿನಗೆ ದಾಸಾಂದಾಸೆಗಳು. ಆದರೆ ಅವರು ಕೊಟ್ಟಿದ್ದ ವರನ್ನು ಕೂಡ ನೀನು ನಿಲ್ಲಿಸಬೇಕು ಎಂಬ ಉದ್ದೇಶಕ್ಕೆ ಅದೇ ಥರ ಬಂದು ಕೊಂದಿದ್ದೇನಪ್ಪ. ಏನು ಸೂಜಿಗ, ಏನು ಘನತೆ ನಿಂದು. ದುರಿತ ಕುಠಾರಿ, ದುರಿತಗಳನ್ನೆಲ್ಲ ಖಡ್ಗದಲ್ಲಿಂದ ಕಡ್ದು ಹಾಕುವಂಥ ನಮ್ಮಪ್ಪ ಘೋರತರ ರೂಪವ ತಾಳಿದೆ. ಸೌಮ್ಯತನವ ತೊರೆದು, ಸೌಮ್ಯತನವನ್ನು ಬಿಟ್ಟು ಘೋರವಾದ ರೂಪ ತಾಳಿದ್ದೀಯಪ್ಪ ಅಂತ ಹೇಳ್ತಾ ಇದ್ದಾರೆ. ಸಂತತ ನಿನ್ನ ಪಾದೈಕಾಶ್ರಯ, ಏಕಾಂತಿಗಳಿಗೆ ಮೆಚ್ಚಿ ಸುಮ್ಮನಾಗದ ದೈವ. ಎಂತು ಪೇಳಲ್ಲಿ ನೋಡಿ ತರಳ ಪ್ರಹ್ಲಾದ. ನಿನ್ನ ಪಾದಕ್ಕೆ ಬಿದ್ದವರಿಗೆ ಎಷ್ಟು ಜನ ಬಂದು ಇದೆಲ್ಲ ಸಂಹಾರ ಮಾಡಿದ ಮೇಲೆ ಬಂದು ನಿನ್ನ ಪಾದಕ್ಕೆ ಬೀಳ್ತಾ ಇದ್ದಾರೆ. ಆದರೂ ಸುಮ್ಮನೆ ಆಗಲಿಲ್ಲ ನೀನು. ಅಂಥದ್ದು ಉಗ್ರ ರೂಪ ಹಾಗೇ ಇತ್ತು. ಅಂಥದ್ದು ಮುಂದೆ ಬರಬೇಕಂದ್ರೆ ಹೆದರ್ಕೊಳ್ತಾ ಇರ್ತಾರೆ. ಎಂತು ಪೇಳಬೇಕು. ಆ ಪ್ರಹ್ಲಾದ ಮುಂದೆ ಬಂದು ನಿಂತರೆ ಸಾಕು, ಮುಗುಳು ನಕ್ಕು ಬಿಟ್ಟು ಅವನ್ನು ನೋಡಿ ನೀನು ಎಷ್ಟು ಶಾಂತನಾಗಿಬಿಟ್ಟಿಯಪ್ಪ. ಕಿಂತು ಇಲ್ಲದ ಸ್ವಾಮಿ ಶುದ್ಧಾತ್ಮ. ನೀನು ಶುದ್ಧಾತ್ಮ ಅಪ್ಪ. ನಿನಗೆ ಯಾವ ಭೇದಗಳಿಲ್ಲ. ಬರೀ ನಿನ್ನ ಪಾದಾರವಿಂದಗಳಲ್ಲಿ ನಿನ್ನ ಸೇವಕರು, ನಿನ್ನ ಭಕ್ತರು ಅಂದರೆ ಸಾಕು, ಅವರನ್ನು ನೋಡಿ ನೀನು ಕರುಣಾಮಯಿ ಆಗಿಬಿಡ್ತೀಯಪ್ಪ. ಸರ್ವಾಂತರ್ಯಾಮಿ ನೀನು, ಕರುಣಾಳು ಸ್ವಾಮಿ. ಚಿಂತಿತ ಫಲದಾಯ, ದೈತ್ಯಾವಳಿಗೆ ದೈತ್ಯಾವಳಿಗೆಲ್ಲ ಭ್ರಾಂತಿಗೊಳಿಸ್ತಿದ್ದಿ ನೀನು. ನಮ್ಮ ವಿಜಯ ವಿಠ್ಠಲ ಸ್ವಾತಂತ್ರ್ಯ ಸರ್ವೋತ್ತಮನು ನೀನು, ಸರ್ವಸ್ವಾತಂತ್ರ್ಯನು ನೀನು. ನಿನ್ನ ಮರ್ಯಾದೆ ಎಂತೋ, ಏನಂತ ಹೇಳಬೇಕು ನಿನ್ನ ಬಗ್ಗೆ ಅಂತ ಹೇಳ್ತಾರೆ. ಆಮೇಲೆ ಆದಿತಾಳದ್ರೊಳಗೆ ನರಸಿಂಹದೇವರನ್ನು ವರ್ಣನೆ ಮಾಡ್ತಾರೆ, ಯಾವ ಥರ ಇದ್ದರು ಅಂತ ಹೇಳಿ. ಆದಿತಾಳದ್ರೊಳಗೆ ಭಯಂಕರವಾದ ರೂಪ, ನರಸಿಂಹನ ರೂಪ ಯಾವ ಥರ ಇದೆ ಅಂಥೇಳಿ ಬಹಳ ಇದರೊಳಗೆ ವರ್ಣನೆ ಮಾಡ್ತಾರೆ. ಕುಟಿಲ ನಿಟಿಲ ಲೋಚನ, ಕರುಳ ವಕ್ರವಾದ ಈ ಫೋರ್ ಹೆಡ್ ಅಂತೀವಲ್ಲ, ನೆತ್ತಿ, ವಿಶಾಲವಾದ ನೆತ್ತಿ ಇದೆ. ಕಣ್ಣುಗಳು, ಆಮೇಲೆ ಹುಬ್ಬುಗಳು ವಕ್ರವಾಗಿದ್ದಾವೆ, ಹಿಂಗೆ ಸೊಟ್ಟವಾಗಿದ್ದಾವೆ. ಕಣ್ಣುಗಳು ಭಯಂಕರವಾಗಿದ್ದದ, ಮುಖ ಭಯಂಕರವಾದ ಮುಖ ಇದ್ದದ. ಹಾಗೆ ಕೈ ಖಡ್ಗದಂತೆ ಚೂಪಾದ ಕೈಗಳು, ಗಟ್ಟಿಯಾದ ರೋಷಭರಿತವಾಗಿ ಇದ್ದದ, ಬೆಂಕಿ ಥರ ಕೋಪಾಗ್ನಿಯಿಂದ ಪ್ರಜ್ವಲಿಸ್ತಾ ಇದ್ದಾವೆ ಕೈಗಳು. ಆಮೇಲೆ ಸಿಡಿಲುಗಳು ಬಂದದ್ದು ಶಬ್ದ ಥರ
ವೇಗ, ಉಗ್ರ ಪರಾಕ್ರಮ, ಅತೀ ವೇಗದಿಂದ ಅವತ್ತು ಉಗ್ರ ಪರಾಕ್ರಮದಿಂದ ಪ್ರಕಾಶಿಸ್ತಾ ಇದ್ದಾನೆ. ಕೋಟಿ ಸಿಡಿಲುಗಳು ಬಂದರೆ ಯಾವ ಥರ ಇರ್ತದೋ, ಛಟ ಛಟ ಅಂಥೇಳಿ ಶಬ್ದ ಬರ್ತಾ ಇದ್ದರೆ ಹೇಗಿರ್ತದೋ ಆ ಥರ ಕಠೋರ ಶಬ್ದ, ಹಾಹಾಕಾರ, ತೀಕ್ಷ್ಣನಕ, ಭಯಂಕರವಾದ ಧ್ವನಿ, ಗರ್ಜನೆಗಳು, ಆಮೇಲೆ ತೀಕ್ಷ್ಣವಾದ ಉಗುರುಗಳು, ಚೂಪಾದ ಉಗುರುಗಳು, ಭಯಂಕರವಾದ ಗರ್ಜನೆ ಮಾಡುವಂಥ ಅತ್ಯಂತ ತೀಕ್ಷ್ಣವಾದಂಥ ನಖಗಳನ್ನು ಹೊಂದಿದ್ದೀಯಪ್ಪ ನೀನು. ವಜ್ರದಂತೆ ಯಜ್ಞೋಪವೀತವನ್ನು ಧರಿಸಿದ್ದಿ. ಆಮೇಲೆ ರೋಮ ಕುಚಿತ, ಕೂದಲುಗಳು ಸುರುಳಿಯಾಗಿ ಇದ್ದದಂತೆ. ಯಜ್ಞೋಪವೀತಧಾರಿ, ದಟ್ಟ ಸುರುಳಾದ ಕೂದಲುಗಳಿದ್ದಾವೆ ನಿನಗೆ. ಆಮೇಲೆ ಕಿವಿಗಳು, ಹಲ್ಲುಗಳು, ಆಮೇಲೆ ತುಟಿ, ಈ ತುಟಿ ಹಲ್ಲು ಇದಕ್ಕೆ ಸೇರಿದಂಥ ಭಯಂಕರವಾದ ಅದು ಇದು ಮೂಗ್ಲಿಂದ ಶ್ವಾಸ ಉಚ್ಛ್ವಾಸ ಮಾಡ್ತಾ ಇದ್ದರೆ ಆ ಬಾಯಿ, ಆ ನಾಸಿಕದ್ಲಿಂದ ಅಂತಂಬೋ ಕಾಲಕ್ಕೆ, ಆ ಉಸಿರಾಟ ತಗೊಳ್ಳೋ ಕಾಲಕ್ಕೆ ಆ ಮೂಗ್ಲಿಂದ ಬರ್ತಾ ಇದ್ದಿದ್ದದಕ್ಕೆ ಹಲ್ಲು ಬಾಯಿಗಳೆಲ್ಲ ಅತಿ ಭಯಂಕರವಾಗಿ ಕಾಣಿಸ್ತಾ ಇದ್ದವಂತೆ. ದೊಡ್ಡ ಕಿವಿ, ಹಲ್ಲುಗಳು, ಉಗ್ರವಾದ ಉಸಿರಾಟ, ವಿಶಾಲ ನಾಸಿಕೆ, ಇವೆಲ್ಲ ನೋಡ್ತಾ ಇದ್ದರೆ ಹೆದರಿಕೆ ಆಗೋ ಥರ ಇದ್ದದ. ಪುಟ ಹುಂಕಾರ, ಗರ್ಜನೆ ಮಾಡ್ತಾ ಇದ್ದೀ. ಬೆಂಕಿಯಂತೆ ಜ್ವಾಲಗಳು ಕಣವಾಗಿ ಹರಿದು ಹೋಗ್ತಾ ಇದ್ದಾವೆ ನಿನ್ನ ಈ ಹುಬ್ಬಿನ ಮಧ್ಯದಲ್ಲಿಂದ, ಮಧ್ಯದಲ್ಲಿಂದ. ಅವನ ಹುಂಕಾರಲ್ಲಿಂದ ಜ್ವಾಲೆಗಳು ಪ್ರವಾಹವಾಗಿ ಬರ್ತಾ ಇದ್ದಾವೆ ಅಂತ ಹೇಳ್ತಾರೆ. ತಟಿಕ್ಕಾಂತಿ ವೀರಾವೇಶ ಕೋಲಾಹ ಸಿಂಹ, ಮಿಂಚು ಪ್ರಕಾಶದಂತೆ ವೀರಾಭಾವದಿಂದ ಗದ್ದಲವಾಗಿ ಸಿಂಹ ಸ್ವರೂಪಿಯಾಗಿ ಇದ್ದಾನೆ. ಅತ್ಯಂತ ಶಕ್ತಿಯುತ, ಜಿಗಿತ, ಲಂಘಣೆ ಅಂತಂದರೆ ಜಿಗಿತ, ಭುಜ, ತೊಡೆ, ತಟಿಕೆ, ತೋಳುಗಳು, ತೊಡೆಗಳು, ಬಡಿತ, ಇವೆಲ್ಲ ಅಂದರೆ ಅತ್ಯಂತ ಬಲದಿಂದ ಜಿಗಿತಾ ಇದ್ದಾನೆ. ಒಂದು ಕಡೆಯಿಂದ ಒಂದು ಕಡೆಗೆ ಈ ಜಂಪ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತೀವಲ್ಲ, ಆ ತೋಳು ತೊಡೆಗಳಲ್ಲಿಂದ ಪ್ರಹಾರ ಮಾಡ್ತಾ ಇದ್ದಾನೆ, ಹಾರ್ತಾ ಇದ್ದಾನೆ, ಕುಣಿತಾ ಇದ್ದಾನೆ. ಲಟ ಲಟ ಅಲುಗಾಡುವ ಜಿಹ್ವಾಗ್ರ, ನಾಲಿಗೆ, ತುದಿ, ಉಗ್ರಾದಿಟ, ಅದಟ, ಅಚ್ಚಟ, ನಿಚ್ಚಟ, ಉತ್ಕೃಷ್ಟ ಅಟ್ಟಹಾಸ, ಭಯಂಕರವಾದ ದೊಡ್ಡ ನಗು. ಆ ನಾಲಿಗೆ ಹೊರಗೆ ಬಂದಿದೆ, ಭಯಂಕರವಾದ ಅಟ್ಟಹಾಸದಿಂದ ನಗು. ಕಣ್ಣು ಮಿಟುಕಿಸ್ತಾ ಇದ್ದಿದ್ದಿ, ಮಿಟಿ 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 ಅಂತ ನೋಡ್ತಾ ಇದ್ದಿದ್ದಿ. ನೋಟ, ದೃಷ್ಟಿ, ಚಲನೆ, ಆ ಕಡೆ ಈ ಕಡೆ ನೋಡೋದು. ಅವನ ದೃಷ್ಟಿ ಮತ್ತು ಚಲನೆಗಳು ಅದ್ಭುತವಾಗಿತ್ತಂತೆ, ಉಗ್ರವಾಗಿದ್ವು ಅಂತ ಹೇಳ್ತಾರೆ. ಪ್ರಚಂಡತೆ, ತೀವ್ರವಾಗಿದ್ದದ. ಆರ್ಭಾಟ, ಗರ್ಜನೆ ಮಾಡ್ತಾ ಇದ್ದಾನೆ. ಅಪಾರ ಶಕ್ತಿ ಮತ್ತು ಗರ್ಜನೆಯಿಂದ ತುಂಬಿದಂಥ ರೂಪ. ಈ ಕಟಕಟ, ಕಾರ್ಭೋಗೆ, ಹಬ್ಬಿಗೆ, ಮೊಬ್ಬಿಗೆ, ಉಬ್ಬಿಗೆ ಇಂಥ ಅಂದರೆ ಇಲ್ಲಿ ವರ್ಣನೆ ಅನ್ಮಾತು. ಸ್ವಾಮಿಯ ಯಾವ ಥರ ಇದ್ದಾನೆ ಎಂಬೋ ಥರ ಅದನ್ನು ನಮಗೆ ಕಣ್ಣಿಗೆ ಕಟ್ಟಿದಂಥ ವರ್ಣನೆ ಮಾಡ್ತಾ ಇದ್ದಾರೆ. ಹಬ್ಬಿಗೆ ಲುಬ್ಧ, ಬಟರೆದೆ, ಇಬ್ಬಗೆ ಆರಾಟ, ತುಟಿ ಕದಪು, ಭುಜ, ಕಂಧರ, ಉರ, ಬಾಹು, ತುಟಿ, ಆಮೇಲೆ ಭುಜ, ಬಾಹು, ಇವೆಲ್ಲ ಜಠರ, ನಾಭಿ, ಜಗನ, ಕಟಿ, ಟೊಂಕ, ಇದು ಹೊಟ್ಟಿ, ಕಾಲು, ಇವೆಲ್ಲ ಹೇಗಿದ್ದದ ಅಂದರೆ ಕುಣಿತಾ ಇದ್ದಾನೆ. ಎಲ್ಲ ಅದರಲ್ಲಿಂದ ಕೈ ಕಾಲು ಎಲ್ಲದರಲ್ಲಿಂದ ಹೋ ಹಾಹಾಕಾರ ಮಾಡ್ತಾ ಬರ್ತಾ ಇದ್ದಾನೆ. ಪುಟ ಆಡುತ್ತಾ ಅಡಿಗಳು, ಬೊಮ್ಮಾಂಡಗಳೆಲ್ಲ ಕದಲಿ ಹೋಗ್ಬಿಡ್ತಾ ಇದ್ದಾವೆ. ಎಲ್ಲ ಕಡೆಯಿಂದ ಪ್ರಚಂಡವಾದ ಸಿಡಿಲುಗಳು, ಎಲ್ಲ ನೀರು ಹರಿತಾ ಇದ್ದಾವೆ ಸಮುದ್ರಗಳಲ್ಲಿಂದ. ಬ್ರಹ್ಮಾಂಡವೆಲ್ಲ ನಡಿಗೆ ಹೋಗ್ತಾ ಇದೆ. ಕಟಹ ದಲ್ಲಣವು ಭಟ ಸುರಮುನಿ ಕಟಕ, ಉಘೆ ಅಂತೇಳಿ ಎಲ್ಲರೂ ಬಳಿರೆ, ಪೂತರೆ, ಬಲ್ಲರೆ, ನರಸಿಂಹ ಅಂತೇಳಿ ಎಲ್ಲರೂ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಘಟಿತ ಸಮರ್ಥ, ನಿಜೈಶ್ವರ್ಯ ಗುಣಪೂರ್ಣ, ಚಟುಲ ನಿರ್ಜರ ಕಟಕ ಪೂಜಿತ, ಸಕಲ ಕ್ರಿಯಾನಂದ, ಹಠ ನಾನಾ ಚಿತ್ರ ವಿಚಿತ್ರ ಅದ್ಭುತ ಇವಾಗಿ ಮಾತಾಡ್ತಾ ಇದ್ದಾನೆ ನೋಡ್ಲಕ್ಕೆ. ಘೋರ ಯುಗಪದಿ ಪೂರ್ಣ, ಒಂಥರ ಅಗೋಚರ, ಕೆಟ್ಟವರಿಗೆ ಗೋಚರನೇ ಆಗಲ್ಲ. ನಿರ್ಭೇದ, ದುರ್ಲಭ ಸುಲಭ, ಆಲೋಭ, ಅವಿರುದ್ಧ, ಸುವಿರುದ್ಧ, ಕರ್ಮ ವಿಕರ್ಮ ವಿರೋಧನೆ, ಎಲ್ಲದಕ್ಕೂ ಕರ್ಮ ವಿಕರ್ಮ ಎಲ್ಲದಕ್ಕೂ ವಿಧೂರ ನೀನು. ಸಟಿಯೆಲ್ಲ ಅನಾದಿ ಸಿದ್ಧ, ಇಬ್ಬಗೆ ಅಸುರಾರಿ,
ಇಂಥವನಿಗೆ ಯಾರೂ ಸಟಿ ಇಲ್ಲ. ಅಂದರೆ ಈ ವರ್ಣನಾತ್ಮಕ ಹೇಳಬೇಕು ಅಂದರೆ ಈ ಯಾವ ಥರ ಹೇಳಬೇಕು ಅಂದರೆ ಗರ್ಜನೆ ಮಾಡ್ತಾ ಅಗ್ನಿ ಜ್ವಾಲಗಳ ಸರಪಳೆ ಬಂದಂಗೆ ಆಗ್ತಾ ಇದ್ದದಂತೆ. ಕಿಡಿಕಿಡಿಯಾಗಿ ಹರಿವು ಭೂ ಮಧ್ಯದೊಳಗಿಂದ, ಅಂದರೆ ಈ ಭ್ರುಕುಟಿ, ಈ ಎರಡು ಹುಬ್ಬಿನ ಮಧ್ಯದೊಳಗಿಂದ ಜ್ವಾಲಗಳು ಬರ್ತಾ ಇದ್ದಾವೆ, ಮಿಂಚುಗಳು ಪ್ರಕಾಶಭರಿತವಾಗಿ ಇದ್ದಾವೆ. ವೀರಭಾವ ಗದ್ದಲ ಮಾಡ್ಕೋತಾ ಮಿಂಚಿನಂತೆ ಹೊಳೆಯುತ್ತಾ ವೀರಾವೇಶಪೂರ್ಣನಾಗಿ ಇದ್ದಾನೆ. ಇಲ್ಲಿ ಅವನ ಕಣ್ಣುಗಳು ಉಗ್ರ, ಅವನ ಗರ್ಜನೆ ಪ್ರಳಯ ಥರ ಇದೆ, ಅವನ ನಖಗಳು ವಜ್ರದಂತೆ ಇದೆ, ಅವನ ಉಸಿರಾಟನೇ ಅಗ್ನಿಯಂತೆ ಇದೆ, ಅವನ ಚಲನೆಗೆ ಲೋಕಗಳೆಲ್ಲ ನಡುಗುತ್ತಾ ಇದ್ದಾವೆ. ಆದರೂ ಈ ಉಗ್ರತೆ ಪ್ರಹ್ಲಾದನಂತನ ಭಕ್ತರಿಗಲ್ಲ, ಅದು ಕೇವಲ ಹಿರಣ್ಯಕಶಿಪುರಂಥ ಅಧರ್ಮಿಗಳ ನಾಶಕ್ಕೆ ಮಾತ್ರ. ಭಕ್ತರಿಗೆ ಯಾವತ್ತಿಗೂ ಕರುಣಾಳೆ ನಮ್ಮಪ್ಪ ಅಂತ ಹೇಳ್ತಾರೆ. ಅದು ಸ್ಪಷ್ಟವಾಗಿ ಇಲ್ಲಿ ನಮಗೆಲ್ಲ ಹೇಳೋದು ಅದೇ. ಅವನನ್ನು ಕಂಡು ದುಷ್ಟರಿಗೆ ಗಾಬರಿಗೊಂಡು ಭಯದಿಂದ ಓಡಿ ಹೋಗ್ತಾರೆ ಅಂತ ಹೇಳ್ತಾರೆ. ಅಸುರರು ತಬ್ಬಿಬ್ಬಿಗಾಗಿ ಏನು ಮಾಡಬೇಕಂತ ತಿಳಿಲಾರ್ದಾಗೆ ಕಂಗಾಲಾಗ್ತಾ ಇದ್ದಾರೆ. ಯೋಧರ ಹೃದಯಗಳು ಒಡೆದಂತಾಗಿ ಭಯದಿಂದ ಚೀರಾಡುತ್ತಾ ಇದ್ದಾರೆ. ಅವನ ತುಟಿ, ಭುಜ, ಕಂದರ, ಉರು, ಎದೆ ಮತ್ತು ಬಾಹುಗಳು ದಿವ್ಯ ಶಕ್ತಿಯಿಂದ ತುಂಬಿದೆ. ಅವನ ಹೊಟ್ಟೆ, ನಾಭಿ, ಸೊಂಟ, ತೊಡೆ, ಮೊಣಕಾಲು ಎಲ್ಲ ದಿವ್ಯ ಮಂಗಳಮಯವಾಗಿ ಇದ್ದಾವೆ. ಅವನ ಪಾದಗಳು ಕೂಡ ಕರುಣೆಯಿಂದ ಚಲಿಸುತ್ತಾ ಇದ್ದದೆ. ಅವನ ಹೆಜ್ಜೆಗಳು ಸ್ಪಂದನೆಯಿಂದ ಬ್ರಹ್ಮಾಂಡವೇ ನಡುಗುತ್ತಾ ಇದ್ದದು. ಅವನ ಹೆಜ್ಜೆ ಇಟ್ಟಾಗೆಲ್ಲ ಬ್ರಹ್ಮಾಂಡ ನಡುಗುತ್ತಾ ಇದೆ. ದೇವತೆಗಳು, ಋಷಿಗಳು, ಯೋಧರು ಎಲ್ಲರೂ ಸೇರಿ ನಿಂತಿದ್ದಾರೆ. ಬಳಿರೆ ಬಳಿರೆ ಹನುಮ, ಬಳಿರೆ ಬಳಿರೆ ನಾರಸಿಂಹ ಅಂಥೇಳಿ ಕೊಂಡಾಡ್ತಾ ಇದ್ದಾರೆ. ಸಾಧ್ಯ ಅಸಾಧ್ಯ ಎಲ್ಲವನ್ನೂ ಮಾಡಬಲ್ಲ ನಮ್ಮಪ್ಪ, ನಿಜವಾದ ಐಶ್ವರ್ಯ ಮತ್ತು ಗುಣಗಳಿಂದ ತುಂಬಿದವನು, ದೇವತೆಗಳಿಂದ ಪೂಜಿಸಲ್ಪಟ್ಟವನು, ಎಲ್ಲ ಕ್ರಿಯೆಗಳ ಆನಂದ ಸ್ವರೂಪಿ, ಅನೇಕ ಅದ್ಭುತ ವಿಚಿತ್ರಮಯವಾದ ಅಚ್ಚರಿಯ ಐಶ್ವರ್ಯಗಳನ್ನು ಹೊಂದಿದವನು. ಅವನು ಮಹಾನ್ ಹೌದು, ಸೂಕ್ಷ್ಮನೂ ಹೌದು, ಭಾಳ ಲಘು, ಹಾಗೆ ಗುರು ಪರಿಮಿತ, ವ್ಯಕ್ತನೂ ಹೌದು, ಅವ್ಯಕ್ತನೂ ಹೌದು, ಹಾಗೆ ಉದ್ಧಟ, ಅಗೋಚರನಾಗಿದ್ದಾನೆ. ಇಂದ್ರಿಯಗಳಿಗೆ ಅಗೋಚರನಾಗಿದ್ದರೂ ಎಲ್ಲ ಕಡೆ ಪೂರ್ಣನಾಗಿ ಇದ್ದಾನೆ. ಭೇದರಹಿತ, ಅಹಂಕಾರಿಗಳಿಗೆ ದುರ್ಲಭ, ಭಕ್ತರಿಗೆ ಸುಲಭ, ಲೋಭರಹಿತನಾಗಿದ್ದಾನೆ. ಕರ್ಮ ಮತ್ತು ವಿಕರ್ಮಗಳ ದೋಷಗಳಿಗೆ ಅತೀತನಾದವನು. ಅನಾದಿ ಕಾಲದಿಂದ ಸಿದ್ಧನಾದ ಅಸುರರ ಶತ್ರುವಾದ ಪರಮಾತ್ಮ, ವಟಪತ್ರಶಾಹಿಯಾದ ವಿಜಯ ವಿಠ್ಠಲ ಈ ನರಸಿಂಹದೇವರೇ ಈ ಸಿಂಹಸ್ವರೂಪ ಮಹಿಮೆಯನ್ನು ಭಕ್ತಿಯಿಂದ ಪಠಿಸಿ ಕೈ ಮುಗಿತಾ ಇದ್ದೀನಿ. ಕ್ಷಣ ಮಾತ್ರದಲ್ಲೇ ಕೃಪೆ ತೋರುವ ಪತಿತರನ್ನು ಪಾವನಗೊಳಿಸುವವನು ನೀನು, ನನ್ನ ಕಾಪಾಡು, ನಿನ್ನ ಚರಿತೆ ನಾನು ಕೊಂಡಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇದರೊಳಗೆ ಜತೆಯಲ್ಲಿ ಕ್ಷಮೆ ಇರಲಿ, ಭೃತ್ಯವತ್ಸಲ, ಭಕ್ತರಿಗೆ ಪ್ರೀತಿಮಯವನಾದವನು, ಭಕ್ತರಿಗೆ ಕರುಣಾಮಯನಾದವನು, ಭಕ್ತವತ್ಸಲನು ನೀನು, ಭಕ್ತರನ್ನು ಅಪಾರವಾಗಿ ಪ್ರೀತಿಸುವವನು. ನಿನ್ನ ದಿವ್ಯ ಸ್ವರೂಪಕ್ಕೆ, ನಿನ್ನ ಈ ರೂಪಕ್ಕೆ ಪುನಃ ಪುನಃ ಮತ್ತೆ ನಮಸ್ಕಾರ ಮಾಡ್ತಾ ಇದ್ದೀನಪ್ಪ. ಓ ಭಕ್ತವತ್ಸಲನೇ, ನಿನ್ನ ರೂಪಕ್ಕೆ ಪುನಃ ಪುನಃ ನಮಸ್ಕಾರ ಅಂದಾಗೆ ಅಲ್ಲಿ ನರಸಿಂಹದೇವರ ಹೊರಗಿದ್ದ ನರಸಿಂಹದೇವರ ರೂಪಕ್ಕೆ ನಮಸ್ಕಾರ, ನನ್ನ ಒಳಗಿದ್ದ ಬಿಂಬರೂಪಿ ಪರಮಾತ್ಮನಾದ ನರಸಿಂಹದೇವರಿಗೆ ನಮಸ್ಕಾರ ಅಂಥೇಳಿ ಹೇಳೋದು. ದೈತ್ಯ ಮರ್ಧನ ವಿಜಯ ವಿಠ್ಠಲ ಕುಟಿಲ ತರುವಾಯ, ಅಸುರರ ಸಂಹಾರಕ ನಾಶನ ಮಾಡುವವನು ಶ್ರೀಹರಿಯ ಹೆಸರು. ದೈತ್യമರ್ಧನನಾದ ನರಸಿಂಹದೇವರೇ ನಮ್ಮನ್ನು ಕಾಪಾಡು, ನಮ್ಮನ್ನು ರಕ್ಷಿಸು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ.
ಭಾಳ ದೊಡ್ಡ ಸುಳಾದಿ. ಸ್ವಲ್ಪ ಎಲ್ಲಾದರೂ ತಪ್ಪುಗಳು ಏನಾದರೂ ಹೇಳಿದರೆ ಕ್ಷಮೆ ಇರಲಿ. ಇದಕ್ಕಂದರೆ ನನ್ನ ಜೀವನ ಯೋಕ್ತಿಗೆ ಸ್ವಾಮಿ ನನಗೆ ಎಷ್ಟು ಅರ್ಥ ಮಾಡಿಸಿದ್ದಾನೋ, ಒಳಗೆ ನಿಂತು ಎಷ್ಟು ಹೇಳಿಸಿದ್ದಾನೋ ಅಷ್ಟೇ ಹೇಳಲಿಕ್ಕೆ ಪ್ರಯತ್ನ ಮಾಡಿರೋದು. ನಾಹಂಕರ್ತ ಹರಿಕರ್ತ. ಸ್ವಾಮಿ ನುಡಿಸ್ಲಿಲ್ಲ ಅಂದರೆ ಒಂದು ಅಕ್ಷರನೂ ಬರೋದಿಲ್ಲ. ಜೈ ವಿಜಯರಾಯ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಶ್ರೀನಿವಾಸ.